ಫ್ರೀ 30 ಡೇಸ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇವತ್ತಿನ ಕ್ಲಾಸಲ್ಲಿ ನಾನು ಒಂದು ಬೇಸಿಕ್ ವೆಬ್ಸೈಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಡೇ 1 ಹೇಳಿರೋ ಹಾಗೆ ಹೋಸ್ಟಿಂಗ್ ಮತ್ತು ಡೊಮೈನ್ ಅನ್ನೋದು ಮ್ಯಾಂಡೇಟ್ರಿ ಥಿಂಗ್ಸ್. ಆ ಎರಡೂ ಇಲ್ಲ ಅಂತಂದರೆ ನಮ್ಮ ಕೈಲಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ನಾವು ಯಾವುದೇ ರೀತಿಯಾದಂಥ ಕೋಡಿಂಗನ್ನು ಯೂಸ್ ಮಾಡೋದಿಲ್ಲ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕೆ. ನಾವು ಕೋಡಿಂಗ್ ಯೂಸ್ ಮಾಡ್ದಿಲ್ದಿರೋ ಕಾರಣ ಒಂದು ಟೂಲನ್ನು ಯೂಸ್ ಮಾಡ್ತೀವಿ, ಅದನ್ನೇ ನಾವು ವರ್ಡ್ ಪ್ರೆಸ್ ಅಂತ ಕರಿತೀವಿ. ಇವತ್ತಿನ ಕ್ಲಾಸಲ್ಲಿ ವರ್ಡ್ ಪ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಬೇಸಿಕ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಕ್ಲಾಸಲ್ಲಿ ನೋಡ್ತೀವಿ. ನೀವು ಡೊಮೈನ್ ಮತ್ತು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಿದಾದಮೇಲೆ ಅದಕ್ಕೆ ಅಂತ ಒಂದು ಇಮೇಲ್ ಐ ಡಿಯನ್ನು ನಾವು ಕೊಟ್ಟಿರ್ತೀವಿ. ಸೊ ಅದೇ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನಾವು ವರ್ಡ್ ಪ್ರೆಸ್ಗೆ ಲಾಗಿನ್ ಆಗಬೇಕಾಗುತ್ತೆ. ಗೂಗಲ್ ಕ್ರೋಮ್ಗೆ ಹೋಗಿ ನೀವು ಯಾವ ನೇಮಿನ ಡೊಮೈನನ್ನು ತೊಗೊಂಡಿರ್ತೀರಲ್ವ ಆ ಡೊಮೈನನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಆಫ್ ನಾವು ನಾನಿಲ್ಲಿ ನನ್ನ ಒಂದು ಡೊಮೈನ್ ನೇಮನ್ನು ಎಂಟರ್ ಮಾಡ್ತೀನಿ. ಇಲ್ಲ /wp-admin ಅಂತ ನೀವು ಎಂಟರ್ ಮಾಡಬೇಕಾಗುತ್ತೆ. WP ಅಂತ ಅಂದರೆ ವರ್ಡ್ ಪ್ರೆಸ್, ಅಡ್ಮಿನ್ ಅಂತ ಅಂದರೆ ಯು ಆರ್ ದ ಅಡ್ಮಿನ್ ಅಂತ. ಸೊ ಆಮೇಲೆ ಎಂಟರ್ ಮಾಡಿದಾದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಕೇಳುತ್ತೆ ಅಥವಾ ಇಮೇಲ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ನಾವು ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀವಿ. ಆ ಇಮೇಲ್ ಐ ಡಿ ಪಾಸ್ವರ್ಡನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಪಾಸ್ವರ್ಡನ್ನು ನೀವು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನಾನು ನನ್ನ ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಡ್ತೇನೆ. ನೆನ್ಪಿಟ್ಕೊಳ್ಳಿ, ಈ ಇಮೇಲ್ ಐ ಡಿ ಪಾಸ್ವರ್ಡ್ ಏನಿರುತ್ತೆ ಅಲ್ವಾ, ಯಾರ ಹತ್ರ ಆ ಒಂದು ಆ್ಯಕ್ಸಸ್ ಇರುತ್ತೆ ಅಲ್ವಾ ಅವರಷ್ಟೇ ವರ್ಡ್ ಪ್ರೆಸ್ಸನ್ನು ಆ್ಯಕ್ಸಸ್ ಮಾಡೋಕ್ಕಾಗುತ್ತೆ, ಎಲ್ಲರೂ ಆ್ಯಕ್ಸಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿನ ಒಂದು ಆ್ಯಕ್ಸಸ್ ಲೆವೆಲ್, ವರ್ಡ್ ಪ್ರೆಸ್ WP ಆ್ಯಕ್ಸಸ್ ಅಂತಂದರೆ ಅಡ್ಮಿನ್ ಆ್ಯಕ್ಸಸ್ ಏನಿರುತ್ತೆ ನಿಮಗೆ ಮಾತ್ರ ಗೊತ್ತಿರಬೇಕು. ಇಲ್ಲ ಅಂತಂದರೆ ಎಲ್ಲರೂ ಕೂಡ ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡನ್ನು ಆ್ಯಕ್ಸಸ್ ಮಾಡ್ಬೋದು. ಸೊ ಮೇಕ್ ಶೋರ್ ನೀವು ಯೂಸ್ ಮಾಡೋ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಿರಬೇಕು. ಆಫ್ಟರ್ ದಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದರೆ ನಾವು ನಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಸಕ್ಸಸ್ಫುಲ್ಲಾಗಿ ಎಂಟರ್ ಆಗಿದ್ದೀವಿ ಅಥವಾ ಲಾಗಿನ್ ಆಗಿದ್ದೀವಿ ಅಂತ ಅರ್ಥ. ಇಲ್ಲೇ ನಮ್ಮ ಎಲ್ಲ ಒಂದು ವೆಬ್ಸೈಟನ್ನು ನಾವು ಕ್ರಿಯೇಟ್ ಮಾಡ್ಬೋದು ಅಥವಾ ಡೆಮಾಲಿಷ್ ಕೂಡ ಮಾಡ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾವುದೇ ಒಂದು ವೆಬ್ಸೈಟನ್ನು ಕೂಡ ನಾವು 4 ಸ್ಟೆಪ್ಸಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಇವತ್ತು ಕೂಡ ಒಂದು ಬೇಸಿಕ್ ವೆಬ್ಸೈಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಆ 4 ಸ್ಟೆಪ್ಸ್ ಏನಪ್ಪ ಅಂತಂದರೆ, ಫಸ್ಟು ಪೇಜಸನ್ನು ಕ್ರಿಯೇಟ್ ಮಾಡಬೇಕು, ಅದಾದಮೇಲೆ ಥೀಮ್ಸನ್ನು ಅಪ್ಲೈ ಮಾಡಬೇಕು, ಮೆನೂಸನ್ನು ಕ್ರಿಯೇಟ್ ಮಾಡಬೇಕು, ಆಫ್ಟರ್ ದಟ್ ಕಸ್ಟಮೈಸನ್ನು ನಾವು ಮಾಡಬೇಕಾಗುತ್ತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಪೇಜಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂತ ಅಂದಾಗ ಒಂದು ಮನೆಯಲ್ಲಿ ಡಿಫ್ರೆಂಟ್ ಆದಂಥ ರೂಮ್ಸ್ಗಳಿರ್ತವೆ ಅಲ್ವಾ, ಅದೇ ರೀತಿ ಒಂದು ವೆಬ್ಸೈಟ್ ಅಂತ ಅಂದಾಗ ಬೇರೆ ಬೇರೆ ಪೇಜಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಪೇಜಸ್ ನಥಿಂಗ್ ಬಟ್ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಕಾಂಟ್ಯಾಕ್ಟ್ ಅಸ್ ಪೇಜ್. ನಾರ್ಮಲಿ ನೀವು ವೆಬ್ಸೈಟ್ಸ್ಗಳನ್ನು ಗಮನಿಸಿದ್ರೆ ಅಲ್ಲಿ ಈ ರೀತಿಯಾದಂಥ ಪೇಜಸ್ಗಳಿರ್ತವೆ. ಅಮೆಝಾನಲ್ಲಿ ಕೂಡ ಮೆನ್ಸ್ ವೇರ್, ಫುಟ್ವೇರ್, ವಿಮೆನ್ಸ್ ವೇರ್, ಈ ರೀತಿ ಪೇಜಸ್ಗಳಂತ ಅಂದರೆ ಈ ರೀತಿ ಡಿಫ್ರೆಂಟ್ ಆದಂಥ ಪೇಜಸ್ಗಳಿರ್ತವೆ. ಆ ಪೇಜಸ್ನ ರ್ಯಾಂಡಮ್ ಆಗಿ ನಾವೇ ಕ್ರಿಯೇಟ್ ಮಾಡಬೇಕೇ ಹೊರತು ಅದಾಗದೇ ಬಂದಿರೋದಿಲ್ಲ. ಓಕೆ, ಹಾಗಿದ್ರೆ ಈ ಪೇಜಸನ್ನು ಕ್ರಿಯೇಟ್ ಮಾಡೋದು ಯಾವ ರೀತಿ? ನೀವು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಲ್ಲಿ ನೀವು ಲಾಗಿನ್ ಆದಮೇಲೆ ಇಲ್ಲಿ ಪೇಜಸ್ ಅಂತ ಆಪ್ಷನ್ ಇರುತ್ತೆ. ಆ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರೆ ಯಾವ ರೀತಿ ಪೇಜಸನ್ನು ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪೇಜಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ನ್ಯೂ ಪೇಜ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ಯಾವ ಪೇಜನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಆ ಪೇಜನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಸೊ ಆ್ಯಸ್ ಆಫ್ ನಾನು ಹೋಮ್ ಪೇಜ್ ಅಂತ ಕೊಡ್ತೀನಿ. ಸೊ ಹೋಮ್ ಪೇಜ್ ಅಂತ ನೀವು ಇಲ್ಲಿ ಎಂಟರ್ ಮಾಡಿದಾದಮೇಲೆ ಇಲ್ಲಿ ಪಬ್ಲಿಷ್ ಆಪ್ಷನ್ ಅಂತ ಇರುತ್ತೆ. ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಪೇಜ್ ಅಂತ ಇರುತ್ತೆ. ನೀವು ನಿಮ್ಮ ಒಂದು ಪೇಜನ್ನು ನೋಡ್ಬೋದು. ವ್ಯೂ ಪೇಜ್, ಈ ರೀತಿ ನಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿರುತ್ತೆ. ಸೊ ಆಫ್ಟರ್ ದಟ್ ನೀವು ಬೇರೆ ಪೇಜನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಗೇನ್ ಆ್ಯಡ್ ನ್ಯೂ ಪೇಜ್. ಸೊ ಸೇಮ್ ಅಬೌಟ್ ಅಸ್, ಅಗೇನ್ ಸೇಮ್ ಪಬ್ಲಿಷ್. ಅಗೇನ್ ಇನ್ನೊಂದು ಪೇಜನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಅಗೇನ್ ಆ್ಯಡ್ ನ್ಯೂ ಪೇಜ್. ಸೊ ಲೆಟ್ ಮಿ ಟೇಕ್ ಪ್ರೀ ವೆಡ್ಡಿಂಗ್ shoots, pre-wedding shoot. So publish.
ಪಬ್ಲಿಷ್. ಅಗೇನ್ ಇನ್ನೊಂದು ಪೇಜನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಸೇಮ್ ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಂಡಿಡ್. ಪಬ್ಲಿಷ್. ಸೊ ಅಗೇನ್ wedding shoot, or else let me take pre-wedding shoot. ಸೊ ಸೇಮ್ ಪಬ್ಲಿಷ್. ಸೊ ಇವಾಗ ನಾವು ಆಲ್ಮೋಸ್ಟ್ 5 ಪೇಜಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಸೊ ಆ 5 ಪೇಜಸ್ಸು ಕೂಡ ಸೇವ್ ಆಗಿರ್ತವೆ. ನೀವು ಅಗೇನ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗಬೇಕು ಅಂತಂದರೆ ಇಲ್ಲಿ ಕಾಣ್ತಿರೋ ವರ್ಡ್ಪ್ರೆಸ್ W ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಗೇನ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗ್ತೀರಾ. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಎಲ್ಲ ಪೇಜಸ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ನಾನು 2 ಸತಿ ಪೇಜಸನ್ನು ಕ್ರಿಯೇಟ್ ಮಾಡಿದ್ದೀನಿ. ನನಗೆ 1 ಸತಿ ಇದ್ದರೆ ಸಾಕು. ಸೊ ಅವಾಗ ನಾನು ಏನು ಮಾಡ್ತೀನಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದನ್ನ ತೆಗೆದು ಜಸ್ಟ್ ವೆಡ್ಡಿಂಗ್ ಶೂಟ್ ಅಂತ ನಾನು ಪಬ್ಲಿಷ್ ಮಾಡ್ತೀನಿ. ಸೇವ್. ಸೊ ಅಗೇನ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ನೀವು ನೋಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್, ವೆಡ್ಡಿಂಗ್ ಶೂಟ್, ಆ್ಯಂಡ್ ದೆನ್ ಹೋಮ್ ಪೇಜ್ ಇದೆ, ಅಬೌಟ್ ಅಸ್ ಪೇಜ್ ಇದೆ, ಕ್ಯಾಂಡಿಡ್ ಪೇಜ್ ಇದೆ. ಇಲ್ಲಿ ನೀವು ನೋಡಿದ್ರೆ ನನ್ನ ಒಂದು ವೆಬ್ಸೈಟ್ ಈ ರೀತಿ ಕಾಣಿಸುತ್ತೆ, ಏನೂ ಇಲ್ಲ, ಖಾಲಿ. ಇವಾಗ ನಾವು ಥೀಮನ್ನು ಅಪ್ಲೈ ಮಾಡಬೇಕು. ಥೀಮ್ ನಥಿಂಗ್ ಬಟ್ ಒಂದು ಮನೆಯನ್ನು ನಾವು ಡಿಸೈನ್ ಮಾಡ್ತೀವಿ ಅಲ್ವಾ, ಡೆಕೋರೇಟ್ ಮಾಡ್ತೀವಲ್ವ, ಅದೇ ರೀತಿ ಥೀಮನ್ನು ಕೂಡ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಗೇನ್ ಇಲ್ಲಿ ಅಪಿಯರೆನ್ಸ್ ಆಪ್ಷನಿಗೆ ಬಂದರೆ ಇಲ್ಲಿ ಥೀಮ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಥೀಮ್ ಮೇಲೆ ಹೋದರೆ ಇಲ್ಲಿ ನಿಮಗೆ ಸಾಕಷ್ಟು ಥೀಮ್ಸ್ಗಳಿರ್ತವೆ. ನಿಮ್ಗೆ ಯಾವ ಥೀಮ್ ಬೇಕೋ ಆ ಥೀಮನ್ನು ನೀವು ಅಪ್ಲೈ ಮಾಡ್ಬೋದು. ಆರ್ ಎಲ್ಸ್ ಆ್ಯಡ್ ನ್ಯೂ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಸಾಕಷ್ಟು ಥೀಮ್ಸ್ಗಳು ಓಪನ್ ಆಗ್ತವೆ. ನಿಮಗೆ ಯಾವುದು ಥೀಮ್ ಇಷ್ಟ ಆಗುತ್ತೋ ಆ ಥೀಮನ್ನು ನೀವಿಲ್ಲಿ ಎಂಟರ್ ಮಾಡ್ಕೋಬೋದು ಅಥವಾ ಸೆಲೆಕ್ಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ಆ್ಯಸ್ ಆಫ್ ನಾವು ನಾನು ನನ್ನ ಒಂದು ಥೀಮನ್ನು ನಾನಿಲ್ಲಿ ನಾನಿಲ್ಲಿ ನನ್ನ ಥೀಮನ್ನು ನಾನು ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಮೀನಾ ಮೇಜ್ ಅಂತ ಒಂದು ಥೀಮ್ ಇದೆ, ಆ ಥೀಮನ್ನು ನಾನು ಆ್ಯಕ್ಟಿವೇಟ್ ಮಾಡ್ಕೋತೀನಿ. ಏನಕ್ಕಪ್ಪ ಈ ಥೀಮನ್ನು ಯೂಸ್ ಮಾಡಿದೆ ಅಂತಂದರೆ, ಈ ಥೀಮ್ ಮೇಲೆ ನೀವು ವರ್ಕ್ ಮಾಡೋದು ಕಲಿತ್ರೆ ಆಲ್ಮೋಸ್ಟ್ ಎಲ್ಲ ಥೀಮ್ ಮೇಲೂ ನೀವು ವರ್ಕ್ ಮಾಡ್ಬೋದು. ಯಾಕೆ ಅಂತಂದರೆ ಎಲ್ಲ ಥೀಮಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇದ್ದರೆ ಆ ಎಲ್ಲ ಥೀಮಲ್ಲೂ ಏನು ಆಪ್ಷನ್ಸ್ ಇರ್ತಾವೋ ಆ ಎಲ್ಲ ಆಪ್ಷನ್ಸ್ಗಳು ಈ ಒಂದು ಥೀಮಲ್ಲಿ ಇರ್ತವೆ. ಸೊ ಹಾಗಾಗಿ ನಾನು ಮೀನಾ ಮೇಜ್ ಥೀಮನ್ನೇ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ರೆಕಮೆಂಡ್ ಮಾಡ್ತೀನಿ. ಸೊ ಒನ್ಸ್ ನಾವು ಥೀಮ್ ಅಪ್ಲೈ ಮಾಡಿದ್ವಿ, ಪೇಜಸನ್ನು ಕ್ರಿಯೇಟ್ ಮಾಡಿದ್ವಿ, ಥೀಮನ್ನು ಅಪ್ಲೈ ಮಾಡಿದ್ವಿ, ದೆನ್ ಮೆನೂಸನ್ನು ಕ್ರಿಯೇಟ್ ಮಾಡಬೇಕು. ಮೆನು ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡು ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಆ ರೆಸ್ಟೋರೆಂಟ್ಗೆ ಹೋದಾಗ ನಾರ್ಮಲಿ ಏನಾಗುತ್ತೆ ಅಂತಂದರೆ, ಲೆಟ್ ಮಿ ಟೇಕ್, ನೀವು ನಾನ್ ವೆಜಿಟೇರಿಯನ್, ನಿಮ್ಮ ಫ್ರೆಂಡ್ ವೆಜಿಟೇರಿಯನ್ ಅಂತ ಅಂದ್ಕೊಳ್ಳಿ. ಆ ಮೆನು ಕಾರ್ಡಲ್ಲಿ ಸೆಪ್ರೇಟ್ ಮೆನು ಕಾರ್ಡ್ ಕೊಟ್ಟರೆ ಓಕೆ, ಬಟ್ ಆ ಸೇಮ್ ಮೆನು ಕಾರ್ಡಲ್ಲಿ ವೆಜ್ ಎಲ್ಲಿರುತ್ತೋ ನಾನ್ ವೆಜ್ಜು ಕೂಡ ಅದೇ ಆರ್ಡರಲ್ಲಿ ಇದ್ದರೆ ಇಬ್ಬರಿಗೂ ಕನ್ಫ್ಯೂಸ್ ಆಗುತ್ತೆ, ರೈಟ್? ಅದೇ ರೀತಿ ಇಲ್ಲೂ ಕೂಡ ಪೇಜಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ನಾನು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಪೇಜಸ್ಗಳು ನಿಮಗೆ ಕಾಣ್ತಿದ್ದಾವೆ, ರೈಟ್? ಸಿ ಪೇಜಸ್ಗಳು. ಇಲ್ಲಿ ನನ್ನ ಪೇಜಸ್ಗಳು ಆರ್ಡರ್ ವೈಸ್ ಇಲ್ಲವೇ ಇಲ್ಲ, ಏನೋ ಒಂದು ರ್ಯಾಂಡಮ್ ವೇ ಅಲ್ಲಿ ಇದ್ದಾವೆ. ಹೋಮ್ ಪೇಜ್ ಆದಮೇಲೆ ಅಬೌಟ್ ಅಸ್, ಕ್ಯಾಂಡಿಡ್, ಹೋಮ್, ಪ್ರೀ ವೆಡ್ಡಿಂಗ್ ಶೂಟ್, ಸ್ಯಾಂಪಲ್ ಪೇಜ್, ವೆಡ್ಡಿಂಗ್ ಶೂಟ್. ಸೊ ನನಗೆ ಈ ರೀತಿ ನನ್ನ ಪೇಜಸ್ಗಳು ಇರಬಾರ್ದು, ಒಂದು ರ್ಯಾಂಡಮ್ ಆಗಿ ಇರಬಾರ್ದು, ನನಗೆ ಆರ್ಡರ್ ವೈಸಾಗಿ ಇರಬೇಕು. ಸೊ ಆರ್ಡರ್ ವೈಸಾಗಿ ಇರಬೇಕು ಅಂತಂದರೆ ನಾವು ಮೆನುವನ್ನು ಕ್ರಿಯೇಟ್ ಮಾಡಲೇಬೇಕು. ಸೊ ಆ ಮೆನುವನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಅಗೇನ್ ನೀವು ನಿಮ್ಮ ಒಂದು ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋದರೆ ಅಪಿಯರೆನ್ಸ್ ಕೆಳಗಡೆ ಮೆನೂಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಮೆನೂಸ್ ಮೇಲೆ ಕ್ಲಿಕ್ ಮಾಡಿ. ಮೆನೂಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಒಂದು ಮೆನುಗೆ ನೀವು ನೇಮನ್ನು ಕೊಡಬೇಕಾಗುತ್ತೆ. ನೇಮನ್ನು ಕೊಟ್ಟಾದಮೇಲೆ ಇಲ್ಲಿ ಕ್ರಿಯೇಟ್ ಮೆನು ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನೇನು ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಆ ಎಲ್ಲ ಪೇಜಸ್ಸು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತವೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ನಿಮಗೆ ಯಾವ್ಯಾವ ಪೇಜ್ ಬೇಕೋ ಆ ಪೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಎಲ್ಲ ಪೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಆಫ್ಟರ್ ದಟ್ ಆ್ಯಡ್ ಟು ಮೆನು ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟು ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಪೇಜಸ್ ಮೆನುಗೆ ಆ್ಯಡ್ ಆದವು. ಇವಾಗ ನೀವು ಇದನ್ನು ಆರ್ಡರ್ ವೈಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಹೋಮ್ ಪೇಜ್,
ಸೊ ಹೋಮ್ ಪೇಜ್, ಆಫ್ಟರ್ ದಟ್ ಅಬೌಟ್ ಅಸ್ ಪೇಜ್, ದೆನ್ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಆ್ಯಂಡ್ ಕ್ಯಾಂಡಿಡ್, ಈ ರೀತಿ. ಸೊ ಇವಾಗ ಇಲ್ಲಿ ಒಂದು ಆರ್ಡರ್ ವೈಸ್ ಆಗಿ ನನ್ನ ಒಂದು ಮೆನು ಸೆಟ್ ಆಗಿರುತ್ತೆ. ಆಫ್ಟರ್ ದಟ್ ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೆನು ಆ್ಯಂಡ್ ಪೇಜಸ್ ಒಂದು ಆರ್ಡರ್ ವೈಸಲ್ಲಿ ಸೆಟ್ ಆಗಿರುತ್ತೆ. ಇಲ್ಲಿ ನೀವು ನೋಡಿದ್ರೆ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡಿ ಹೋಮ್, ಅಬೌಟಸ್, ಕ್ಯಾಂಡಿಡ್, ಹೋಮ್, ಪ್ರೀ ವೆಡ್ಡಿಂಗ್ ಶೂಟ್, ಸ್ಯಾಂಪಲ್ ಪೇಜ್, ವೆಡ್ಡಿಂಗ್ ಶೂಟ್, ಈ ರೀತಿ ಇದೆ. ಬಟ್ ಏನು ಚೇಂಜೇ ಆಗಿಲ್ಲ, ಫಸ್ಟ್ ಯಾವ ರೀತಿ ಇತ್ತು ಅದೇ ರೀತಿಯೇ ಇದೆ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ವೆಬ್ಸೈಟನ್ನು ಕೂಡ ನಾವು ಕಸ್ಟಮೈಸ್ ಮಾಡಬೇಕಿರುತ್ತೆ. ಕಸ್ಟಮೈಸ್ ನಥಿಂಗ್ ಬಟ್ ನಾವು ಒಂದು ಮನೆ ಒಳಗೆ ಹೋದರೆ ನಮ್ಮ ಮನೆಯನ್ನು ಒಂದು ಡೆಕೋರೇಟ್ ಮಾಡ್ಕೋತೀವಿ. ಬೇಸಿಕಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮನೆಯನ್ನು ಸೆಟ್ ಮಾಡ್ತಾ ಹೋಗ್ತೀವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಕಸ್ಟಮೈಸನ್ನು ನಾವು ನಮ್ಮ ಒಂದು ವೆಬ್ಸೈಟಿಗೆ ಮಾಡಬೇಕಾಗುತ್ತೆ. ಇದು ಮ್ಯಾಂಡೇಟ್ರಿ. ಓಕೆ, ಸೊ ಅದೇ ರೀತಿ ಕಸ್ಟಮೈಸ್ ಮಾಡಬೇಕು ಅಂತಂದರೆ ಗೋ ಟು ಯುವರ್ ಡ್ಯಾಶ್ಬೋರ್ಡ್, ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್, ಅಪಿಯರೆನ್ಸ್ ಕೆಳಗಡೆ ಕಸ್ಟಮೈಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೇರೆಯೇ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಬೇರೆಯೇ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡ್ ಏನಪ್ಪ ಅಂತಂದರೆ ಬೇಸಿಕಲಿ ಆ ಒಂದು ಪರ್ಟಿಕ್ಯುಲರ್ ಥೀಮಿಗೆ ಏನೇನು ಆಪ್ಷನ್ಸ್ಗಳಿರ್ತವೆ ಅಲ್ವಾ, ಆ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿ ಓಪನ್ ಆಗಿರ್ತವೆ. ಓಕೆ, ಸೊ ಈ ಒಂದು ಆಪ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಒಂದು ವೆಬ್ಸೈಟನ್ನು ಸೆಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ಆಪ್ಷನ್ ಬಂದು ಥೀಮ್ ಆಪ್ಷನ್ ಅಂತ ಇದೆ. ಸೊ ಓಪನ್ ಮಾಡಿ. ಆಫ್ಟರ್ ದಟ್ ಇಲ್ಲಿ ಜನರಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಜನರಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ಲೇಔಟ್, ನಿಮಗೆ ಒಂದು ಪೇಜ್ ಲೇಔಟ್ ಯಾವ ರೀತಿ ಬೇಕೋ ಆ ರೀತಿಯನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಾನು ಯಾವ ರೀತಿ ಇತ್ತೋ ಹಂಗೆ ಬಿಡ್ತೀನಿ. ಸೊ ಇಲ್ಲೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬ್ಯಾಕ್ ಹೋಗಿ ಅಗೇನ್ ಹೋಮ್ ಪೇಜ್, ಇನ್ನೊಂದು ಆಪ್ಷನ್ ಇರುತ್ತೆ, ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಿದ್ರೆ ಸ್ಲೈಡರ್ಸ್ ಇದೆ 1 2 3 ರೈಟ್. ಈ ಸ್ಲೈಡರ್ಸ್ಗೆ ತಕ್ಕಂಗೆ ಇಲ್ಲಿ ನಮಗೆ ಆಪ್ಷನ್ಸ್ಗಳಿದ್ದಾವೆ. ಅಂತಂದರೆ ಈ ಪರ್ಟಿಕ್ಯುಲರ್ ಸ್ಲೈಡರ್ ಏನಿದೆ ಇದನ್ನು ನಾವು ಎಡಿಟ್ ಮಾಡ್ಕೋಬೋದು. ಸೊ ಈ ಇಮೇಜ್ ಸ್ಲೈಡರ್ ಬೇಕು ಅಂತ ಅಂದರೆ ನೀವು ಇಮೇಜ್ ಸ್ಲೈಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬೇಡ ಅಂತ ಅಂದರೆ ಇಲ್ಲಿ ಡಿಸೇಬಲ್ ಆಪ್ಷನ್ ಇರುತ್ತೆ ಅಲ್ವಾ, ಈ ಡಿಸೇಬಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಡಿಸೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಿ ಆ ಒಂದು ಇಮೇಜೇ ಕಾಣ್ತಾ ಇಲ್ಲ. ಸೊ ಇಮೇಜ್ ಸ್ಲೈಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಇಮೇಜ್ ಸ್ಲೈಡರ್ ಬಂತು. ಸೊ ಅಗೇನ್ ಸೇಮ್, ಇಲ್ಲಿ ಇಫ್ ಇನ್ ಕೇಸ್ ನಮಗೆ ಒಂದು ವೆಬ್ಸೈಟ್ ಅಂತ ಅಂದ್ಕೊಂಡಾಗ ಇದು ಯಾವ ಆ್ಯಂಗಲಲ್ಲೂ ಕೂಡ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟ್ ಥರ ಕಾಣ್ತಿಲ್ಲ. ಸೊ ಅದಕ್ಕೋಸ್ಕರ ಇಮೇಜಸ್ಗಳನ್ನು ನಾವು ಚೇಂಜ್ ಮಾಡಬೇಕು. ಇಮೇಜಸನ್ನು ಚೇಂಜ್ ಮಾಡೋಕ್ಕೋಸ್ಕರ ಇಲ್ಲಿ ಇಮೇಜ್ ಆಪ್ಷನ್ ಇರುತ್ತೆ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಇಮೇಜಸ್ಗಳಿದ್ದರೆ ನೀವು ಇಲ್ಲಿ ಇಮೇಜಸ್ಗಳ ಮೇಲೆ ಕ್ಲಿಕ್ ಮಾಡಿ ನೀವು ಇಮೇಜಸನ್ನು ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಸ್ ಆಫ್ ನಾವು ನಾನು ಕೆಲವು ಇಮೇಜಸ್ಗಳನ್ನು ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿದಾದಮೇಲೆ ಇಲ್ಲಿ ಚೂಸ್ ಇಮೇಜ್ ಅಂತ ಇರುತ್ತೆ. ಇಮೇಜನ್ನು ಚೂಸ್ ಮಾಡಿಕೊಂಡ್ರೆ ಈ ರೀತಿ ಆಪ್ಷನ್ ಇರುತ್ತೆ. ಸೊ ಟೈಟಲ್ ಅಂತ ಆಪ್ಷನ್ ಇರುತ್ತೆ. ಟೈಟಲ್ ಮೇಲೆ ನೀವು ಏನೇ ಟೈಟಲನ್ನು ಕೊಡಬೇಕು ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿ ನೀವು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ವೆಲ್ಕಮ್ ಟು our ವೆಬ್ಸೈಟ್ ಆರ್ ಮೈ ವೆಬ್ಸೈಟ್, ನೀವೇನು ಬೇಕೋ ನಿಮ್ಮ ಟೈಟಲನ್ನು ಕೊಡ್ಬೋದು. ಸೊ ನೀವು ಟೈಟಲನ್ನು ಕೊಟ್ಟರೆ ಇಲ್ಲಿ ಟೈಟಲ್ ಬಂದಿದೆ ನೋಡಿ. ಆಫ್ಟರ್ ದಟ್ ಡಿಸ್ಕ್ರಿಪ್ಷನ್ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನನ್ನು ಕೂಡ ಕೊಡ್ಬೋದು. URL ಅಂತ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪೇಜ್ಗೆ ನೀವು URL ಅನ್ನು ಕೊಡಬೇಕು ಅಂತಂದರೆ ನೀವು ಇಲ್ಲಿ ಕೊಡ್ಬೋದು. ಸೊ ವೆಡ್ಡಿಂಗ್ ಶೂಟ್, ಇಲ್ಲಿ ರೀಡ್ ಮೋರ್ ಅಂತ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಡೈರೆಕ್ಟಾಗಿ ನಾವು ಕ್ರಿಯೇಟ್ ಮಾಡಿರೋ ವೆಡ್ಡಿಂಗ್ ಶೂಟ್ ಪೇಜ್ಗೆ ಹೋಗ್ತಾರೆ. ಸೊ ಅಗೇನ್ ಸೇಮ್ ಸ್ಲೈಡ್ 2, ಸೆಲೆಕ್ಟ್ ಇಮೇಜ್, ಅಪ್ಲೋಡ್ ಫೈಲ್ಸ್, ಸೆಲೆಕ್ಟ್ ಫೈಲ್ಸ್, so same options, open, choose image, see first image and second image ಕಾಣಿಸ್ತಿದೆಯಾ? ಈ ರೀತಿ ನೀವು ಒಂದು ಇಮೇಜಸ್ ಸ್ಲೈಡನ್ನು ನೀವು ಎಡಿಟ್ ಮಾಡ್ಕೊಂಡು ಹೋಗ್ಬೋದು. ಆಫ್ಟರ್ ದಟ್ ಇಲ್ಲಿ ನಿಮಗೆ
ಹೈಟ್, ಈ ಸ್ಲೈಡರ್ ಹೈಟ್ ಜಾಸ್ತಿ ಬೇಕು ಅಂತ ಅಂದರೆ ಆಪ್ಷನ್ ಇರುತ್ತೆ ನಿಮಗೆ ಇಲ್ಲಿ ಸ್ಲೈಡರ್ ಆಪ್ಷನ್ ಅಂತ, ಇಲ್ಲಿ ಸ್ಲೈಡರ್ ಹೈಟ್ ಅಂತ. ನಿಮಗೆ ಎಷ್ಟು ಹೈಟ್ ಬೇಕೋ ಆ ಹೈಟನ್ನು ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ಹೈಟ್ ಜಾಸ್ತಿ ಆಗುತ್ತೆ. ಆಫ್ಟರ್ ದಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಆಪ್ಷನ್ ನೀವೇನೇನು ಚೇಂಜಸ್ ಮಾಡಿದಿರೋ ಅದೆಲ್ಲ ಕೂಡ ಸೇವ್ ಆಗಿರುತ್ತೆ. ಮೇಕ್ ಶೋರ್ ನೀವು ಏನೇ ಚೇಂಜ್ ಮಾಡಿದ್ರು ಕೂಡ ಅದನ್ನು ಪಬ್ಲಿಷ್ ಮಾಡಲೇಬೇಕು. ಸೊ ಆಫ್ಟರ್ ದಟ್ ಬ್ಯಾಕ್ ಬನ್ನಿ. ಹೋಮ್ ಪೇಜ್ ಫೀಚರ್ಡ್ ಅಂತ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಏನೇನು ಚೇಂಜಸ್ ಬೇಕೋ ಅದನ್ನು ಕೊಡ್ಬೋದು. ಕಂಟೆಂಟ್ ಏರಿಯಾ ನಥಿಂಗ್ ಬಟ್ ಈ 3 ಫ್ಯಾಕ್ಟರ್ಸ್ ಇದ್ದಾವೆ ಅಲ್ವಾ ಅದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲೆಕ್ಟ್ ಇಮೇಜಸ್, ಬೇರೆ ಇಮೇಜನ್ನು ಚೂಸ್ ಮಾಡಿದ್ರೆ ಅಲ್ಲಿ ಇಮೇಜ್ ಬರುತ್ತೆ. ಓಕೆ, ಸೊ ಆಫ್ಟರ್ ದಟ್ ನಿಮಗೆ ಏನಾದರೂ ಟೈಟಲ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಫೋಟೋ ಶೂಟ್, ಇಲ್ಲಿ ನೋಡಿ ಬಂತು. ಸೊ ಅದಾದಮೇಲೆ ಟೆಕ್ಸ್ಟ್, ಆ್ಯಡ್ ಸಮ್ ಟೆಕ್ಸ್ಟ್ ಅಂತಂದರೆ ಇದು. ಓಕೆ, ಈ ಟೆಕ್ಸ್ಟನ್ನು ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಟೆಕ್ಸ್ಟನ್ನು ಎಂಟರ್ ಮಾಡಿದ್ರೆ ಆ ಟೆಕ್ಸ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಟೆಕ್ಸ್ಟ್ ಚೇಂಜ್ ಆಗುತ್ತೆ. ಸೇಮ್ ನೀವೇನಾದರೂ ಬೇರೆ ಪೇಜಿಗೆ ಲಿಂಕ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಇರುತ್ತೆ, ನೀವು ಕೊಡ್ಬೋದು ವೆಡ್ಡಿಂಗ್ ಫೋಟೋ ಶೂಟ್. ಸೊ ಅಗೇನ್ ಸೇಮ್ ಕಂಟೆಂಟ್ ಏರಿಯಾಗೂ ಸೇಮ್ ಆಪ್ಷನ್ ಇರುತ್ತೆ. ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಟೈಟಲ್ ಏನು ಬೇಕು ಅದನ್ನು ಕೊಡಿ. ಫಾರ್ ಎಕ್ಸಾಂಪಲ್ ಕ್ಯಾಂಡಿಡ್, ಕ್ಯಾಂಡಿಡ್. ಸೇಮ್ ಏನಾದರೂ ಟೆಕ್ಸ್ಟನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ನೀವು ಇಲ್ಲಿ ಟೆಕ್ಸ್ಟನ್ನು ಎಂಟರ್ ಮಾಡ್ಬೋದು. ಆಫ್ಟರ್ ದಟ್ ಕಂಟೆಂಟ್ ಏರಿಯಾ 3ಗೂ ಸೇಮ್ ಆಪ್ಷನ್ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಕಂಟೆಂಟ್ ಏರಿಯಾ 3, ಚೂಸ್ ಇಮೇಜ್, ಲೆಟ್ ಮಿ ಟೇಕ್ ಪ್ರೀ ವೆಡ್ಡಿಂಗ್. ಸೇಮ್ ಟೆಕ್ಸ್ಟನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಟೆಕ್ಸ್ಟನ್ನು ಚೇಂಜ್ ಮಾಡ್ಬೋದು. ಆಫ್ಟರ್ ದಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಬ್ಯಾಕ್ ಬನ್ನಿ. ಹೆಡರ್ ಆಪ್ಷನ್ ಇರುತ್ತೆ. ಹೆಡರ್ ಆಪ್ಷನ್ ನಥಿಂಗ್ ಬಟ್ ಇದನ್ನು ನಾವು ಹೆಡರ್ ಅಂತ ಕರಿತೀವಿ. ಓಕೆ, ಸೊ ಹೆಡರ್, ಮೆನು ಬಾರ್ ಅಥವಾ ಹೆಡರ್ ಅಂತ ಕೂಡ ನಾವು ಕರಿಬೋದು. ಸೊ ಸರ್ಚ್, ಇಲ್ಲಿ ಸರ್ಚ್ ಸೆಕ್ಷನ್ ಬೇಕು ಅಂತಂದರೆ ನೀವು ಆನ್ ಮಾಡ್ಕೋಬೇಕು, ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಅಗೇನ್ ಬ್ಯಾಕ್ ಹೋಗ್ತೀನಿ. ಫೂಟರ್ ನಥಿಂಗ್ ಬಟ್ ಇದನ್ನು ನಾವು ಫೂಟರ್ ಅಂತ ಕರಿತೀವಿ. ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನು ಫೂಟರ್ ಅಂತ ಕರಿತೀವಿ. ನಿಮಗೆ ಯಾವ ರೀತಿ ಫೂಟರ್ ಬೇಕೋ ಆ ರೀತಿ ಫೂಟರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ. ಓಕೆ, ಸೊ ಆಫ್ಟರ್ ದಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ. ಸೋಷಿಯಲ್ ಮೀಡಿಯಾ, ಇಫ್ ಇನ್ ಕೇಸ್ ನಿಮ್ಮ ಒಂದು ವೆಬ್ಸೈಟ್ ಏನಾದರೂ ಫೇಮಸ್ ವೆಬ್ಸೈಟ್ ಆಗಿದ್ದು ಅದಕ್ಕೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಸ್ವಲ್ಪ ಏನಾದರೂ ಫಾಲೋವರ್ಸ್ ಇದ್ದು ಅದನ್ನು ನೀವು ನಿಮ್ಮ ಒಂದು ವೆಬ್ಸೈಟ್ಗೆ ಹಾಕಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ನೀವು ಆರಾಮಾಗಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಅಕೌಂಟ್ನ ಜಾಯಿನ್ ಮಾಡ್ತೀರಾ ಅಂತಂದರೆ ಫೇಸ್ಬುಕ್ ಅಕೌಂಟ್ ಜಾಯಿನ್ ಮಾಡ್ಬೋದು. ಓಕೆ, ಸೊ ಆ್ಯಸ್ ಆಫ್ ನಾವು ನಾನು ಇಲ್ಲಿ ನನ್ನ ಒಂದು ಫೇಸ್ಬುಕ್ ಅಕೌಂಟನ್ನು ಕೊಡ್ತೀನಿ. ಸೊ ಸೇಮ್ ಟ್ವಿಟರ್ ಇದ್ದರೆ ಟ್ವಿಟರನ್ನು ಕೂಡ ನೀವು ಆನ್ ಮಾಡ್ಕೋಬೋದು, ಕಸ್ಟಮ್ ಐಕಾನ್. ಸೊ ಗೂಗಲ್ ಪ್ಲಸ್, ಲಿಂಕ್ಡ್ಇನ್ ಇದ್ದರೆ, ಫ್ಲಿಕ್ಕರ್ ಇದ್ದರೆ, ಯೂಟ್ಯೂಬ್ ಇದ್ದರೆ, RSS, ಬೇಸಿಕಲಿ ನಿಮ್ದು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿರ್ತಾವೋ ಅವೆಲ್ಲವೂ ಕೂಡ ಆ್ಯಡ್ ಮಾಡ್ಬೋದು. ಆಫ್ಟರ್ ದಟ್ ಪಬ್ಲಿಷ್ ಮಾಡಿ, ಅಗೇನ್ ಬ್ಯಾಕ್ ಬನ್ನಿ. ನಿಮ್ದೇನಾದರೂ ಬ್ಲಾಗ್ ವೆಬ್ಸೈಟ್ ಇದ್ದರೆ ಇಲ್ಲಿ ನೀವು ಅದನ್ನು ಆಪ್ಷನ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ನಂದು ಬ್ಲಾಗ್ ವೆಬ್ಸೈಟ್ ಇಲ್ಲ, ಸೊ ಹಾಗಾಗಿ ಈ ರೀತಿ ನಾನು ಮಾಡ್ತೀನಿ. ಆಫ್ಟರ್ ದಟ್ ಸೈಟ್ ಐಡೆಂಟಿಟಿ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ಗೆ ಏನು ನೇಮ್ ಕೊಡಬೇಕು ಆ್ಯಂಡ್ ಆ ವೆಬ್ಸೈಟ್ಗೆ ಏನಾದರೂ ಲೋಗೋ ಇದೆಯಾ ಅದೆಲ್ಲವೂ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೆಲೆಕ್ಟ್ ಐಕಾನ್, ಟ್ಯಾಗ್ಲೈನ್ ಏನಾದರೂ ಕೊಡ್ತೀರಾ ಅಥವಾ ನಿಮ್ಮ ಸೈಟಲ್ಲಿ ನಿಮಗೆ ಆ ಒಂದು ಸ್ಪೆಸಿಫಿಕ್ ಸೈಟ್ಗೆ ಏನಾದರೂ ಟೈಟಲ್ ಕೊಡ್ತೀರಾ ಅಥವಾ ಸ್ಪೆಸಿಫಿಕ್ ಟೈಟಲ್ಗೆ ಏನಾದರೂ ಲೋಗೋ ಇದೆಯಾ ಅದನ್ನೆಲ್ಲದೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದಿಷ್ಟು ಸೈಟ್ ಐಡೆಂಟಿಟಿಲಿ ಇರುತ್ತೆ. ಕಲರ್ಸ್, ಏನಾದರೂ ಕಲರ್ಸ್ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಕಲರ್ಸನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಹೆಡರ್ ಇಮೇಜ್, ಇಲ್ಲಿ ಹೆಡರ್ ಪೋರ್ಷನಲ್ಲಿ ಏನಾದರೂ ನೀವು ಇಮೇಜ್ ಆ್ಯಡ್ ಮಾಡ್ತೀರಾ ಅಂತಂದರೆ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆಯಾ ಇದು. ಸೊ ಹೈಡ್ ಇಮೇಜ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ನನಗೆ ಇಮೇಜ್ ಬೇಡ ಹಾಗಾಗಿ. ಆಫ್ಟರ್ ದಟ್ ಬ್ಯಾಕ್ಗ್ರೌಂಡ್ ಇಮೇಜ್ ಆ್ಯಡ್ ಮಾಡ್ತೀರಾ ಅಂತಂದರೆ ಬ್ಯಾಕ್ಗ್ರೌಂಡ್ ಇಮೇಜನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಆ್ಯಂಡ್ ದೆನ್ ಇಲ್ಲಿ ಮೆನೂಸ್ ಆಪ್ಷನ್ ಇದೆ. ಸೊ ಮೆನೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿರೋ ಮೆನು ಇಲ್ಲಿರುತ್ತೆ. ಫಸ್ಟ್ ಮೆನು, ಆ ಮೆನುವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿದಾದಮೇಲೆ ಪೊಸಿಷನ್ಸನ್ನು ಅಥವಾ ಲೊಕೇಶನ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಯಾವ ಲೊಕೇಶನಲ್ಲಿ ನಮ್ಮ ಮೆನು ಕಾಣಬೇಕು ಅಂತ. ಇಲ್ಲಿ ಪ್ರೀ ಹೆಡರ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಮೆನು ಕಾರ್ಡ್ ಬರುತ್ತೆ. ಫೂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೂಟರಲ್ಲಿ ನಮ್ಮ ಮೆನು ಬರುತ್ತೆ. ಅಥವಾ ಪ್ರೈಮರಿ ಹೆಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೈಮರಿ ಹೆಡರಲ್ಲಿ ನಮ್ಮ ಮೆನು ಬರುತ್ತೆ. 3 ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ 3 ಸೆಲೆಕ್ಟ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದರೆ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ್ಯಸ್ ಆಫ್ ನಾವು ನಾನು ಪ್ರೈಮರಿ ಹೆಡರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಆಫ್ಟರ್ ದಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಸೊ ಅಗೇನ್ ಬ್ಯಾಕ್. ಆಫ್ಟರ್ ದಟ್ ಇದು ವಿಡ್ಜೆಟ್ಸ್ ಅಂತ ಇರುತ್ತೆ. ಆ್ಯಸ್ ಆಫ್ ನಾವು ವಿಡ್ಜೆಟ್ಸ್ ನಥಿಂಗ್ ಬಟ್ ಇಲ್ಲಿದೆಯಲ್ವಾ 4 ಸ್ಟೆಪ್ಸ್, ಇವನ್ನ ನಾವು ವಿಡ್ಜೆಟ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಫೂಟರ್ ವಿಡ್ಜೆಟ್ಸ್ ಅಂತ ಕರಿತೀವಿ. ಏನಾದರೂ ಎಡಿಟ್ ಮಾಡ್ಕೋಬೇಕು ಅಂತಂದರೆ ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ನೀವು ಫೂಟರ್ ವಿಡ್ಜೆಟ್ಸನ್ನು ಕೂಡ ನೀವು ಎಡಿಟ್ ಮಾಡ್ಕೋಬೋದು. ರೈಟ್. ಸೊ ಆಫ್ಟರ್ ದಟ್ ನಿಮಗೇನು ಎಡಿಟ್ ಮಾಡ್ಕೊಳೋದಿಲ್ಲ ಅಂತಂದರೆ ಯು ಕ್ಯಾನ್ ಇಗ್ನೋರ್. ಸೊ ಹೋಮ್ ಪೇಜ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈ ಎಲ್ಲ ಆಪ್ಷನ್ಸನ್ನು ನಾನು ಫ್ಯೂಚರ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ. ಹೋಮ್ ಪೇಜ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮ್ಮ ಒಂದು ವೆಬ್ಸೈಟನ್ನು ಓಪನ್ ಮಾಡಿದಾಗ ಡೈರೆಕ್ಟ್ ಇದೇ ಪೇಜಿಗೆ ಬರಬೇಕು, ನಮ್ಮ ಹೋಮ್ ಪೇಜಿಗೆ ಬರಬೇಕು ಅನ್ನೋ ಆಗಿದ್ದರೆ ಸ್ಟಾಟಿಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೋಮ್ ಪೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲ ಇಫ್ ಇನ್ ಕೇಸ್ ನಿಮ್ದೇನಾದರೂ ಬ್ಲಾಗ್ ವೆಬ್ಸೈಟ್ ಆಗಿದ್ದರೆ ನಮ್ಮ ಬ್ಲಾಗೇ ಫಸ್ಟ್ ಕಾಣಬೇಕು ಅಂತಂದರೆ ಯುವರ್ ಲೇಟೆಸ್ಟ್ ಪೋಸ್ಟ್ ಅಂತ ಇರುತ್ತೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಸ್ ಆಫ್ ನಾನು ನನ್ನ ಸ್ಟ್ಯಾಟಿಕ್ ಪೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಪೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಆಫ್ಟರ್ ದಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ಯಾವ ರೀತಿ ಕಾಣುತ್ತೆ ಅಂತ ಅಂದರೆ ಈ ರೀತಿ ಕಾಣುತ್ತೆ. ಸೊ ಅಗೇನ್ ಗೋ ಟು ಯುವರ್ ವೆಬ್ಸೈಟ್. ಈ ರೀತಿ ಇದು ಒಂದು ಬೇಸಿಕ್ ವೆಬ್ಸೈಟ್ ಅಷ್ಟೇ. ಅಡ್ವಾನ್ಸ್ ಲೆವೆಲ್ ಏನು ಡಿಸೈನಿಂಗ್ ಇದೆ ಅದು ಫ್ಯೂಚರ್ ಕ್ಲಾಸಸಲ್ಲಿ ನಾನು ಹೇಳ್ಕೊಡ್ತೀನಿ. ಇದು ಒಂದು ಬೇಸಿಕ್ ವೆಬ್ಸೈಟನ್ನೇ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದಷ್ಟೇ ಇವತ್ತಿನ ಕ್ಲಾಸ್ ಆಗಿತ್ತು. ತುಂಬ ಸಿಂಪಲ್, ಏನು ರಾಕೆಟ್ ಸೈನ್ಸ್ ಏನಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದರೆ ಕಲ್ತಿರೋದು ಕೂಡ ನಮಗೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಅದನ್ನು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನೆನಪಲ್ಲಿ ಉಳಿದಿರುತ್ತೆ. ಇಲ್ಲ ಅಂತಂದರೆ ಪ್ರತಿದಿನ ಇಫ್ ಇನ್ ಕೇಸ್ ನೀವು ನೆಕ್ಸ್ಟ್ ಟೈಮ್ ಏನಾದರೂ ನಾನು ನನ್ನ ವೀಡಿಯೋಸ್ಗಳನ್ನು ನೋಡಿದೆ ಅದೇ ರೀತಿ ನೀವು ಕ್ರಿಯೇಟ್ ಮಾಡೋಕ್ಕೋದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ವೀಡಿಯೋಸ್ಗಳನ್ನು ನೋಡ್ತಾ ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮಗೆ ಬರುತ್ತೆ. ಓಕೆ, ಸೊ ಇದು ಜಸ್ಟ್ ಒಂದು ಬೇಸಿಕ್ ವೆಬ್ಸೈಟ್, ಅಡ್ವಾನ್ಸ್ ಲೆವೆಲ್ ಏನು ವೆಬ್ಸೈಟ್ ಡಿಸೈನಿಂಗ್ ಅಲ್ಲ, ಒಂದು ಬೇಸಿಕ್ ವೆಬ್ಸೈಟ್. ಬಿಕಾಸ್ ಇವಾಗ ನಿಮಗೆ ಪೇಜಸ್ ಅಂದರೆ ಏನು, ಮೆನೂಸ್ ಅಂದರೆ ಏನು, ಥೀಮ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತಂದರೆ ಫ್ಯೂಚರಲ್ಲಿ ನಿಮಗೆ ಒಂದು ಅಡ್ವಾನ್ಸ್ ಲೆವೆಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕೆ ಹೋದಾಗ ಸಾಕಷ್ಟು ಕನ್ಫ್ಯೂಷನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಬೇಸಿಕ್ ಲೆವೆಲ್ ವೆಬ್ಸೈಟನ್ನು ನಾನು ನಿಮಗೆ ಹೇಳಿಕೊಟ್ಟೆ ಅಷ್ಟೇ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ನಾನು ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಸೂಪರ್ ಆಗಿದೆ. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.